ಹುಬ್ಬಳ್ಳಿಯಲ್ಲಿ ಚಾಕು ಇರಿತ ಕೇಸ್ಗೆ 7 ಮಂದಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಇದು ನಿಮ್ಮ ರಾಜ್ ನ್ಯೂಸ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಿನ್ನೆ ಕುರಿತಾಗಿ ಸುದ್ದಿಯನ್ನ ಬಿತ್ತರಿಸಿತ್ತು ನಿಮ್ಮ ರಾಜ್ ನ್ಯೂಸ್ ಕನ್ನಡ. ಹುಬ್ಬಳ್ಳಿಯಲ್ಲಿ ಚಾಕು ಇರಿತ ಕೇಸ್ಗೆ 7 ಮಂದಿಯನ್ನ ಬಂಧಿಸಿದ್ದಾರೆ ಇದೀಗ ಪೊಲೀಸರು. ನಿಮ್ಮ ರಾಜ್ ನ್ಯೂಸ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ನಿನ್ನೆ ರಾಜ್ ನ್ಯೂಸ್ ಯುವಕನ ಸಂಬಂಧಿಕರು ಹೇಳಿಕೆಯನ್ನ ಪಡೆದಿತ್ತು. ಹುಬ್ಬಳ್ಳಿ ಪೊಲೀಸರೇ ಕೇಳಿದ್ರ ಅಂತ ವರದಿಯನ್ನ ಮಾಡಿತ್ತು. ವರದಿಯನ್ನ ಗಮನಿಸಿದಂತಹ ಪೊಲೀಸರು ಇದೀಗ ಬಂಧಿಸಿದ್ದಾರೆ ಆರೋಪಿಗಳನ್ನ. ರಾಜ್ ನ್ಯೂಸ್ ವರದಿಗೆ ಸ್ಪಂದಿಸಿದ ಗೋಕುಲ ರೋಡ್ ಪೊಲೀಸರು ಚಾಕು ಇರಿತ ಪ್ರಕರಣದಲ್ಲಿ ಭಾಗಿಯಾದಂತ 7 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ರಾಜ್ ನ್ಯೂಸ್ ವರದಿ ಬಳಿಕ 7 ಮಂದಿಯನ್ನ ಪೊಲೀಸರು ಬಂಧಿಸಿರುವಂತದ್ದು. ಹುಬ್ಬಳ್ಳಿಯಲ್ಲಿ ಚಾಕು ಇರಿತ ಕೇಸ್ಗೆ ಸಂಬಂಧಪಟ್ಟಂತೆ 7 ಮಂದಿಯನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ನಿಮ್ಮ ರಾಜ್ ನ್ಯೂಸ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ನಿನ್ನೆ ಸುದ್ದಿಯನ್ನ ಬಿತ್ತರಿಸಿತ್ತು, ಪೊಲೀಸರಿಗೆ ಎಚ್ಚರಿಸುವಂತಹ ಕೆಲಸವನ್ನ ಕೂಡ ಮಾಡಿತ್ತು ನಿಮ್ಮ ರಾಜ್ ನ್ಯೂಸ್ ಕನ್ನಡ. ರಾಜ್ ನ್ಯೂಸ್ ವರದಿಗೆ ಸ್ಪಂದಿಸಿದ್ದಾರೆ ಇದೀಗ ಗೋಕುಲ ರೋಡ್ ಪೊಲೀಸರು. ಚಾಕು ಇರಿತ ಪ್ರಕರಣದಲ್ಲಿ ಭಾಗಿಯಾದಂತ 7 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಗಾಂಜಾ ಕೇಸ್ ಬಗ್ಗೆ ವರದಿಯನ್ನ ಮಾಡಿದ್ದಂತಹ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತದ್ದು ಪೊಲೀಸರು. ನಿಮ್ಮ ರಾಜ್ ನ್ಯೂಸ್ ಕನ್ನಡ ಹುಬ್ಬಳ್ಳಿಯಲ್ಲಿ ಗಾಂಜಾ ಕೇಸ್ಗೆ ಸಂಬಂಧಪಟ್ಟಂತೆ ವರದಿಯನ್ನ ಬಿತ್ತರ ಮಾಡಿತ್ತು. ನೀವು ಗಾಂಜಾ ಕೇಸ್ ಬಗ್ಗೆ ಪೊಲೀಸರಿಗೆ ಕಾಣ್ತಾ ಇಲ್ವಾ, ಏನ್ ಮಾಡ್ತಾ ಇದ್ದಾರೆ ಪೊಲೀಸರು ಅಂತ ರಾಜ್ ನ್ಯೂಸ್ ಪ್ರಶ್ನೆಯನ್ನ ಕೂಡ ಕೇಳಿತ್ತು ಪೊಲೀಸರಿಗೆ. ರಾಜ್ ನ್ಯೂಸ್ ವರದಿ ಬಳಿಕ 7 ಮಂದಿಯನ್ನ ಪೊಲೀಸರು ಇದೀಗ ಬಂಧಿಸಿರುವಂತದ್ದು. ಸೋನು ಪಠಾಣ, ಅಫ್ತಾಬ್ ಪಠಾಣ, ಹಸನ್ ನಾಯ್ಕ, ಅಲ್ತಾಫ ಧಾರವಾಡ, ಜೊತೆಯಲ್ಲಿ ಮಲ್ಲಿಕಾ ರಿಹಾನ್, ಖಾಜಾ ಮೈನುದ್ದೀನ್ ಹಾಗೂ ಇಬ್ರಾಹಿಂ ಸೌದಗಾರ್ ಇವರೆಲ್ಲರೂ ಕೂಡ ಬಂಧಿತ ಆರೋಪಿಗಳು. ಇದೀಗ ಎಲ್ಲರನ್ನೂ ಕೂಡ ಪೊಲೀಸರು ಬಂಧಿಸಿದ್ದಾರೆ. ನಿಮ್ಮ ರಾಜ್ ನ್ಯೂಸ್ ಕನ್ನಡ ಯಾವಾಗ ಹುಬ್ಬಳ್ಳಿಯಲ್ಲಿ ಚಾಕು ಇರಿತ ಆಯ್ತು, ಆ ಇರಿತ ಆದ ನಂತರ ಸುದ್ದಿಯನ್ನ ಬಿತ್ತರಿಸಿತ್ತು. ಅದು ಕೂಡ ನಿನ್ನೆ ಪೊಲೀಸರಿಗೆ ಪ್ರಶ್ನೆಯನ್ನ ಕೂಡ ಮಾಡಿತ್ತು. ಏನ್ ಮಾಡ್ತಾ ಇದ್ದೀರಾ ಪೊಲೀಸರು, ನಿಮ್ಗೆ ಕಣ್ ಕಾಣಿಸ್ತಾ ಇಲ್ವಾ ಈ ತರದ ವಿಚಾರಗಳು ಅನ್ನುವ ಕುರಿತಾಗಿ ಸುದ್ದಿಯನ್ನ ಬಿತ್ತರಿಸಿದ ನಂತರ ಪೊಲೀಸರು ಎಚ್ಚೆತ್ತುಕೊಂಡಿರುವಂತದ್ದು, ಅಲರ್ಟ್ ಆಗಿದ್ರು. ಹಾಗಾಗಿ 7 ಮಂದಿಯನ್ನ ಇದೀಗ ಪೊಲೀಸರು ಬಂಧಿಸಿರುವಂತದ್ದು. ನಿಮ್ಮ ರಾಜ್ ನ್ಯೂಸ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಹುಬ್ಬಳ್ಳಿಯಲ್ಲಿ ಚಾಕು ಇರಿತ ಕೇಸ್ಗೆ ಸಂಬಂಧಪಟ್ಟಂತೆ 7 ಮಂದಿಯನ್ನ ಪೊಲೀಸರು ಬಂಧಿಸುವ ಮುಖಾಂತರ ರಾಜ್ ನ್ಯೂಸ್ ವರದಿಗೆ ಸ್ಪಂದಿಸಿದ್ದಾರೆ. ನಿನ್ನೆ ಸುದ್ದಿಯನ್ನ ಬಿತ್ತರಿಸಿ ಹಲವು ಹೇಳಿಕೆಗಳನ್ನ ಕೂಡ ಪಡೆದುಕೊಂಡಿತ್ತು ರಾಜ್ ನ್ಯೂಸ್ ಕನ್ನಡ. ಇದೀಗ ರಾಜ್ ನ್ಯೂಸ್ ವರದಿಗೆ ಗೋಕುಲ ಠಾಣೆ ಪೊಲೀಸರು ಸ್ಪಂದಿಸಿದ್ದಾರೆ. 7 ಮಂದಿಯನ್ನ ಬಂಧಿಸಿದ್ದಾರೆ ಇದೀಗ ಪೊಲೀಸರು. ಹುಬ್ಬಳ್ಳಿಯಲ್ಲಿ ಗಾಂಜಾ ಕೇಸ್ ಬಗ್ಗೆ ವರದಿಯನ್ನ ಬೆತ್ತರಿಸಿದ ಬಳಿಕ ಪೊಲೀಸ್ ಇಲಾಖೆ ಅಲರ್ಟ್ ಆಗಿರುವಂಥದ್ದು. ಅಲರ್ಟ್ ಆಗಿ ಇದೀಗ ಅಷ್ಟೂ ಜನನ್ನು ಕೂಡ ಬಂಧಿಸಿದ್ದಾರೆ, ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ. ನಿಮ್ಮ ರಾಜ್ ನ್ಯೂಸ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಪ್ರತಿನಿತ್ಯನೂ ಕೂಡ ಈ ರೀತಿಯಾದಂತಹ ಸ್ಟೋರಿಗಳನ್ನ ನಿಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ ಬಿತ್ತರಿಸಲಾಗ್ತಾ ಇರುತ್ತೆ. ಅನ್ಯಾಯ ಆಗಿರುವಂತಹ ಕುಟುಂಬಗಳಿಗೆ ನ್ಯಾಯ ಕೊಡಿಸೋದೇ ರಾಜ್ ನ್ಯೂಸ್ ಧ್ಯೇಯ. ಇದೀಗ ನಿನ್ನೆ ಸುದ್ದಿಯನ್ನ ಬಿತ್ತರಿಸಿದ ಬಳಿಕ ಅಲರ್ಟ್ ಆಗಿದ್ದಂಥದ್ದು ಪೊಲೀಸ್ ಇಲಾಖೆ. ಗಾಂಜಾ ಸೇವನೆಯನ್ನ ಕೂಡ ಮಾಡ್ತಾ ಇದ್ರು ಇವರೆಲ್ಲರೂ ಕೂಡ. ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೂ ಕೂಡ ಪೊಲೀಸರಿಗೆ ಕಣ್ ಕಾಣಿಸ್ತಾ ಇಲ್ವಾ ಅನ್ನುವ ರೀತಿನಲ್ಲಿ ಅವ್ರಿಗೆ ಪ್ರಶ್ನೆಯನ್ನ ಮಾಡಿತ್ತು ರಾಜ್ ನ್ಯೂಸ್ ಕನ್ನಡ. ಇದೀಗ ರಾಜ್ ನ್ಯೂಸ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಯಾವಾಗ ಸುದ್ದಿಯನ್ನ ಬಿತ್ತರಿಸಿತು ನಿಮ್ಮ ರಾಜ್ ನ್ಯೂಸ್ ಕನ್ನಡ, ಇದೀಗ ಅದಕ್ಕೆ ಅಲರ್ಟ್ ಆಗಿದ್ದಾರೆ, ಸ್ಪಂದಿಸಿದ್ದಾರೆ ಪೊಲೀಸರು ಕೂಡ. ಚಾಕು ಇರಿತ ಕೇಸ್ಗೆ ಸಂಬಂಧಪಟ್ಟಂತೆ 7 ಮಂದಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಪ್ರತಿನಿತ್ಯನೂ ಕೂಡ ಜನಸೇವೆಗಾಗಿ ಪಣ ತೊಟ್ಟು ನಿಂತಿರುವಂತದ್ದು ರಾಜ್ ನ್ಯೂಸ್ ಕನ್ನಡ. ಜನರ ಸೇವೆಗೆ ಸದಾಕಾಲ ಮಿಡಿಯುತ್ತಾ ಇರುತ್ತೆ. ಹಾಗಾಗಿ ನಿನ್ನೆ ಕೂಡ ಬೇರೆ ಯಾರಿಗೂ ತೊಂದರೆ ಆಗಬಾರದು, ಈಗ ತೊಂದರೆ ಆಗಿದೆ ಒಂದು, ಅದನ್ನ ಮೀರಿ ಇನ್ಯಾವ ತೊಂದರೆನೂ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಸುದ್ದಿಯನ್ನ ಬಿತ್ತರಿಸಿತ್ತು. ಪೊಲೀಸರಿಗೆ ಪ್ರಶ್ನೆಯನ್ನ ಮಾಡಿತ್ತು. ಕಣ್ ಕಾಣಿಸ್ತಾ ಇಲ್ವಾ ನಿಮ್ಗೆ, ಎಷ್ಟೊಂದು ಘಟನೆಗಳಾದ್ರೂ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ಪ್ರಶ್ನಿಸಿತ್ತು. ಇದೀಗ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಸ್ಪಂದನೆಯನ್ನ ಕೊಟ್ಟಿದ್ದಾರೆ ಗೋಕುಲ ರೋಡ್ ಪೊಲೀಸರು.
ರಾಜ್ ನ್ಯೂಸ್ ಕನ್ನಡದ ವರದಿಗೆ ಸ್ಪಂದನೆಯನ್ನ ವ್ಯಕ್ತಪಡಿಸಿದ್ದಾರೆ. 7 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಗಾಂಜಾ ಕೇಸ್ ಬಗ್ಗೆ ಪೊಲೀಸರಿಗೆ ಕಣ್ ಕಾಣ್ತಾ ಇಲ್ವಾ ಅಂತ ರಾಜ್ ನ್ಯೂಸ್ ಕನ್ನಡ ಸುದ್ದಿಯನ್ನ ಬಿತ್ತರಿಸಿದ ನಂತರ ಅಲರ್ಟ್ ಆಗಿರುವಂತದ್ದು. ಪೊಲೀಸರು ಇದೀಗ ಹುಬ್ಬಳ್ಳಿಯಲ್ಲಿ ಚಾಕು ಇರಿತ ಕೇಸ್ಗೆ ಸಂಬಂಧಪಟ್ಟಂತೆ 7 ಮಂದಿಯನ್ನ ಬಂಧಿಸಿದ್ದಾರೆ. ಏಳು ಮಂದಿ ಆರೋಪಿಗಳನ್ನ ಇದೀಗ ಬಂಧಿಸಿ ಪೊಲೀಸರು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಚಾಕುರಿತ ಪ್ರಕರಣದಲ್ಲಿ ಭಾಗಿಯಾದಂತಹ 7 ಮಂದಿಗೂ ಕೂಡ ಶಿಕ್ಷೆ ಆಗುವ ರೀತಿಯಲ್ಲಿ ಎಲ್ಲಾ ಆಯಾಮಗಳಲ್ಲಿ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಅವರನ್ನ ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ.